ಹರ ಹರ ಮಹಾದೇವ ಶಂಭೋ ಶಂಕರ. ಈ ಡೈಲಾಗ್ ಹೇಳಿದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಮ್ಮ ಜರ್ನಿ ಎಲ್ಲಿಗೆ ಅಂತ. ಹೌದು, ಮಹಾಕುಂಭಮೇಳಗೆ ನಮ್ಮ ಪ್ರಯಾಣ. ಇದು ಡೇ 1. ಎಲ್ಲೇ ಲಾಂಗ್ ಟ್ರಿಪ್ ಇಲ್ಲ ಲಾಂಗ್ ಜರ್ನಿ ಹೋಗಬೇಕಾದ್ರೂ ನಮ್ಮ ಹಿಂದೂ ಕಲ್ಚರಲ್ಲಿ ಇದಂತೂ ಕನ್ಫರ್ಮಾಗಿ ಮಾಡ್ತೀರಿ. ಸೊ ನಮ್ಮ ವೆಹಿಕಲ್ಸ್ಗೆ ಪೂಜೆ ಮಾಡಿ ಅವತ್ತಿನ ದಿನ ಪ್ರಾಪರಾಗಿ ಓಡ್ತೀರಿ. ಸೊ ನಾವು ಕೂಡ ಅದೇ ಮಾಡಿದ್ದು. ನಮ್ಮ ಟಿಗೆ ಪ್ರಾಪರಾಗೆಲ್ಲ ಪೂಜೆ ಮಾಡಿ ಅದಕ್ಕೊಂದು ಕಾಯಿ ಹೊಡೆದು ನಮ್ಮ ಈ ಡೇ 1 ಮಹಾಕುಂಭಮೇಳಗೆ ಪ್ರಯಾಣ 1800 ಕಿಲೋಮೀಟರ್ ಅಂದರೆ ಸುಮ್ಮನೆ ಅಲ್ಲ. ಸೊ ಪ್ರಾಪರಾಗಿ ಎಲ್ಲ ಪ್ಲ್ಯಾನ್ಡ್ ಆಗಿ ಹೋಗಿದ್ರಿ. ಸೊ ಟಿಯಲ್ಲಿ 4 ಸೀಟ್ಸ್ ರಿಮೂವ್ ಮಾಡಿಬಿಟ್ಟು ಅದೊಂದು ಬೆಡ್ ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡೋದ್ರಿ. ಸೊ ಹೋಗ್ತಾ ಜರ್ನಿಯಲ್ಲಿ ಒಂದು ಒಳ್ಳೆ ಕನ್ನಡ ಮೂವಿ ನೋಡಿಕೊಂಡು ಆರಾಮಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಸೊ ರಾತ್ರಿ ಆಯಿತು, ಎಲ್ಲ ಊನೋ ಕಾರ್ಡ್ಸ್ ತೊಗೊಂಡೋಗಿದ್ರಿ. ಫುಲ್ಲಾಗಿ ಊನೋ ಕಾರ್ಡ್ಸ್ ಎಲ್ಲ ಆಡಿ ಚೆನ್ನಾಗಿ ಮ್ಯೂಸಿಕ್ನ ಸ್ವಲ್ಪ ಎಂಜಾಯ್ ಮಾಡಿ. ಸೊ ರಾತ್ರಿ ಡಿನ್ನರ್ಗೆ ಬೇರೆ ಕಡೆ ಎಂತಕ್ಕೆ ಅಂತ ನಮ್ಮ ಬೆಂಗಳೂರಿಂದನೇ ರೈಸ್ ಮತ್ತು ಸ್ಟೌಸು ಎಲ್ಲ ಪಾತ್ರೆ ಎಲ್ಲ ತೊಗೊಂಡೋಗಿದ್ರಿ. ಸೊ ಪ್ರಾಪರಾಗಿ ರೈಸ್ ಕುಕ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ವ್ಯೂಸ್ನ ಎಲ್ಲ ಎಂಜಾಯ್ ಮಾಡಿಕೊಂಡು ನಮ್ಮ ಜೊತೆ ಬಂದಿದ್ದ ಡ್ರೈವರ್ಸೇ ಇಬ್ಬರು ಬಂದಿದ್ದರು. ಸೊ ಅವರೇ ರೈಸ್ ಇಟ್ಟಿದ್ದು. ಸ್ವಲ್ಪ ಭಯ ಆಗ್ತಾಯಿತ್ತು ವಾಟರ್ ಹಾಕೋ ಪೋರ್ಷನ್ ನೋಡಿ, ಬಟ್ ಎಲ್ಲಿ ಗಂಜಿ ಆಗಿಬಿಡುತ್ತೋ ಅಂತ. ಬಟ್ ನೋಡಿದ್ರೆ ಮಸ್ತಾಗಿ ಮಾಡಿದರು ರೈಸ್ನ. ಮತ್ತು ಊಟಕ್ಕೆ ಒಂದು ಸ್ಟಾಪ್ ಹಾಕಿದ್ರಿ. ಸೊ ಮನೆಯಿಂದನೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ರಿ. ಚಟ್ನಿ ಪುಡಿ, ಉಪ್ಪಿನಕಾಯಿ, ತುಪ್ಪ ಎಲ್ಲ. ಸೊ ಅಲ್ಲೊಂದು ಸ್ಟಾಪ್ ಹಾಕಿ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಅದಾದಮೇಲೆ ಒಳ್ಳೆ ನಿದ್ದೆ ಹೋಗಿದ್ದೇ ಗೊತ್ತಾಗಿಲ್ಲ. ನೋಡಿದ್ರೆ ಹಾಫ್ ವೇ ಪ್ರಯಾಗ್ರಾಜಲ್ಲಿದ್ರಿ. ಸೊ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಟ್ರಾಫಿಕ್ ಅಂತ ಅಂದರು. ಸೊ ಅಲ್ಲೊಂದು ಸ್ಟಾಪ್ ಹಾಕ್ಬಿಟ್ಟು ಒಂದು ಒಳ್ಳೆ ಟೀ ಕುಡಿದು ಮಾರ್ನಿಂಗ್ ಆಗಿತ್ತು. ಸೊ ಮಾರ್ನಿಂಗ್ ಆ ಸನ್ರೈಸ್ ನೋಡೋದಕ್ಕೆ ಒಳ್ಳೆ ಮಜಾ ಇತ್ತು. ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ರಿ. ಇನ್ನೇನೊಂದು 100-120 ಕಿಲೋಮೀಟರ್ಸ್ ಅವೇ. ಈ ಪೂರ್ತಿ ಜರ್ನಿಯಲ್ಲಿ ನಮ್ಗೆ ಸೇವ್ ಮಾಡಿದ್ದೆ ಪೆಟ್ರೋಲ್ ಬಂಕ್ಸು. ಅಲ್ಲೇ ಬ್ರಷ್ ಎಲ್ಲ ಮಾಡಿಕೊಂಡು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ರಿ. ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ಗಳು ಮಸ್ತಿತ್ತು. ಅದಾದಮೇಲೆ ರೀಚ್ ಆದ್ರಿ ಕುಂಭಮೇಳಗೆ. ನಾವು ಅಂದ್ಕೊಂಡ್ರಿ ಹೆವಿ ರಶ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ಲು ಅಂತ. ನೋಡಿ ನೀವೇ ಹೆಂಗಿದೆ ಅಂತ. ಫುಲ್ ಎಂಟಿ, ಜನನೇ ಇಲ್ಲ. ಸೊ ಅದೇ ಅಸಂಪ್ಷನಲ್ಲೇ ಹೋಗ್ತಾಯಿದ್ರಿ, ಏನು ಜನನೇ ಇಲ್ಲ ಅಂತ. ಅದಾದಮೇಲೆ ಗುರು ಸ್ಟಾರ್ಟ್ ಆಯಿತು ಜನಸಾಗರ. ನನ್ನ ಲೈಫಲ್ಲೇ ನೋಡಿದ್ದಿಲ್ಲ ಈ ಥರ ಜನ ಗ್ಯಾದರ್ ಆಗಿರೋದು ನಮ್ಮ ಹಿಂದೂ ಒಂದು ಇವೆಂಟ್ಗೋಸ್ಕರ. ಯಪ್ಪ, ಲಿಟ್ರಲಿ ಜನಸಾಗರ ಕುಂಭಮೇಳದಲ್ಲಿ ಎಲ್ಲಿದ್ರೂ ಗುರು ಇಷ್ಟು ಜನ ಅಂತ ಅನಿಸ್ಬಿಡ್ತು. ಇಷ್ಟು ಜನ ಹೋಲಿ ಡಿಪ್ ತೊಗೊತಾ ಇದ್ದಾರೆ ಅಂದರೆ ಎಷ್ಟು ಎನರ್ಜಿ ಫ್ಲೋ ಅಲ್ಲಿರುತ್ತೆ ಅಂತ ನೀವು ಅಂದ್ಕೊಬೋದು. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅಲ್ಲಿಂದ ಹೋದ್ರಿ ನಾವು ಬೋಟ್ ತೊಗೊಳಕ್ಕೆ. ಇಲ್ಲಿಂದ ಅರಿಯಲ್ ಘಾಟಿಂದ ಸಂಗಮ್ಗೆ ಹೋಗಬೇಕಾಗಿತ್ತು. ಸೊ ಬೋಟ್ ತೊಗೊಂಡ್ರಿ. ಬಿಸ್ನೆಸ್ ಗುರು ನಡೀತಾ ಇರೋದಲ್ಲಿ. ಒಂದರಿಂದ ಒಂದು ಕಡೆಗೆ ಹೋದರೆ 1800, 1500, 2000 ಈ ಥರ ಬಾರ್ಗೇನಿಂಗ್ಸ್ ನಡೀತಾ ಇತ್ತು. ಇದೆಲ್ಲ ಪಕ್ಕಕ್ಕಿಟ್ರೆ ಆ ಗಂಗಾ ನದಿ ಮತ್ತು ಯಮುನಾ ನದಿ ನೋಡೋಕ್ಕೇ ಖುಷಿ ರೀ, ಮನಸ್ಸಿಗೊಂಥರ ನೆಮ್ಮದಿಯಾಗಿತ್ತು. ನೆಕ್ಸ್ಟ್ ಇನ್ನು 144 ವರ್ಷ ಆದಮೇಲೆ ಬರೋ ಕುಂಭಮೇಳಕ್ಕೆ ನಾವೆಲ್ಲ ಇರ್ತಿರೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಒಂದು ಎನರ್ಜಿ ಫ್ಲೋ, ಈ ಒಂದು ಪಾಸಿಟಿವ್ ಎನರ್ಜಿ, ಈ ಒಂದು ಹಿಂದೂ ಗ್ಯಾದರಿಂಗಲ್ಲಿ ಪಾಲ್ಗೊಳ್ಳೋಕ್ಕೆ ತುಂಬಾ ಖುಷಿ ಆಯಿತು. ಸೊ ಅಲ್ಲಿ ಬಂದು ದೇವ್ರಿಗೆ ಒಳ್ಳೆ ಪ್ರಾರ್ಥನೆ ಮಾಡಿಕೊಂಡು ಫೈನಲಾಗಿ ತ್ರಿವೇಣಿ ಸಂಗಮಲ್ಲಿ ಸ್ನಾನ ಮಾಡ್ಕೊಂಡ್ರಿ. ಇಲ್ಲೊಂದು ಮ್ಯಾಜಿಕ್ ಏನು ಗೊತ್ತಾ, ಅಷ್ಟು ಬಿಸಿಲಲ್ಲಿ ನೀವು ಆಚೆ ಬಂದರೆ ಬಾಡಿ ಸುಡ್ತಾ ಇರುತ್ತೆ. ಬಟ್ ಆದರೆ ಆ ಹರಿಯೋ ನೀರಂತೂ ಎಷ್ಟು ಕೋಲ್ಡ್ ಇತ್ತು ಅಂದರೆ ಫ್ರಿಜ್ವಲ್ಲಿ ವಾಟರ್ ಇರೋ ಥರ ಇತ್ತು. ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತು. ಸೊ ಅದಾದಮೇಲೆ ತುಂಬಾ ಖುಷಿ ಆಯಿತು, ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತು. ಈ ಒಂದು ದೊಡ್ಡ ಮಟ್ಟದ ಹಿಂದೂ ಗ್ಯಾದರಿಂಗ್ಸಲ್ಲಿ ನನ್ನ ಒಂದು ಪಾರ್ಟಿಸಿಪೇಷನ್ ಇದ್ದಿದ್ದು. ಮತ್ತು ರೆಡಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರಿ. ಆಲ್ಮೋಸ್ಟ್ 7 to 8 ಇಲ್ಲ 10 ಕಿಲೋಮೀಟರೇ ನಡೆದಿದ್ದೀರಿ. ಸೊ ಇಲ್ಲೊಂದು ಬಾಬಾ ಹೋಗ್ತಾಯಿದ್ರು. ನಾಗೂ ಸಾಧುಸೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಕತ್ತಲ್ಲಿ ನೋಡಿದ್ರೆ ಹಾವನ್ನ ತಗ್ಲಾಕೊಂಡು ಹೋಗ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ರಿ. ಅದೆಲ್ಲಿಗೆ ಅಂತ ಇನ್ನೊಂದು ವೀಡಿಯೋಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ಗಂಟ
ಹರ ಹರ ಮಹಾದೇವ್ ಶಂಭೋ ಶಂಕರ್.